ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಾದಾಟ ನಡೆಯುತ್ತಿದೆ. ಸದ್ಯ ಹೈಕಮಾಂಡ್ ತೀರ್ಮಾನಕ್ಕೆ ಕುರ್ಚಿ ಪ್ರೇಮಿಗಳು ಕಾಯುತ್ತಿದ್ದಾರೆ. ಮುಖ್ಯಮಂತ್ರಿಯ ಕುರ್ಚಿ ಮತ್ತು ಪಕ್ಷದ ಒಳಗಿನ ಅಸ್ಪಷ್ಟ ಚರ್ಚೆಗಳು ಮತ್ತೆ ತೀವ್ರಗೊಂಡಿದೆ. ಚಿಕ್ಕಮಗಳೂರಿನಲ್ಲಿ ಬಿಕೆ ಹರಿಪ್ರಸಾದ್ ನೀಡಿದ ಒಂದು ಹೇಳಿಕೆ ಸದ್ಯ ಭಾರಿ ಚರ್ಚೆ ಕಾರಣವಾಗಿದೆ. ಅಧಿಕಾರಕ್ಕಾಗಿ ಎಲ್ಲರೂ ಕಾಯಬೇಕು, ಕುರ್ಚಿ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂಬುದಾಗಿ ಹೇಳಿದ್ದಾರೆ. ಈ ಮಾತು ರಾಜಕೀಯ ವಲಯದಲ್ಲಿ ಹೊಸ ಮಾತುಕತೆಗೆ ದಾರಿ ಮಾಡಿಕೊಟ್ಟಿದೆ. ಅಷ್ಟು ಮಾತ್ರವಲ್ಲ, ಬಿಕೆ ಹರಿಪ್ರಸಾದ್ ಅವರು ಡಿಕೆಶಿಗೆ ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಹೌದು, ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಯು ಡಿಕೆ ಶಿವಕುಮಾರ್ ಅನ್ನ ಗುರಿಯಾಗಿಸಿದೆ ಎಂಬ ಚರ್ಚೆಗಳು ಹುಟ್ಟಿಕೊಂಡಿವೆ. ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯನ್ನಾಗಿಸಿ ಸಿಎಲ್ಪಿ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಹೈಕಮಾಂಡ್ ಮಾಡಿದ ಆಯ್ಕೆಯನ್ನ ಗೌರವಿಸಬೇಕು ಎಂದು ಹೇಳಿದ್ದು ವಿಶೇಷ. ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯದಲ್ಲಿ ಇದು ಡಿಕೆಶಿಗೆ ನೇರವಾಗಿ ನುಡಿದ ಮಾತಲ್ಲದಿದ್ರೂ ಪರೋಕ್ಷವಾಗಿ ಸದ್ಯಕ್ಕೆ ಕುರ್ಚಿ ಬೇಡಿಕೆ ಬೇಡ ಎಂಬ ಹಿಂಟ್ ಕೊಟ್ಟಂತಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ಕಾಂಗ್ರೆಸ್ನಲ್ಲಿ ಕುರ್ಚಿ ರಾಜಕೀಯ ಮುಂದುವರೆದಿದೆ. ಸಿದ್ದರಾಮಯ್ಯ ಅಧಿಕಾರದ ಗಡುವು, 2.5 ವರ್ಷದ ಸೂತ್ರ, ಡಿಕೆ ಬಲ ಪರ್ಸೆಂಟೇಜ್, ಈ ಎಲ್ಲ ಪ್ರಶ್ನೆಗಳು ಇನ್ನೂ ಸ್ಪಷ್ಟವಾಗಿಲ್ಲ. ರಾಜಕೀಯ ವಿಶ್ಲೇಷಕರು ಇದನ್ನ ಮುಗಿಯದ ಕುರ್ಚಿಯ ಬಡದಾಟ ಎಂದು ನೇರವಾಗಿ ಹೇಳಿದ್ದಾರೆ. ಡಿಕೆ ಮತ್ತು ಸತೀಶ್ ಜಾರಕಿಹೊಳಿ ಸೀಕ್ರೆಟ್ ಸಭೆ ಬಗ್ಗೆ ಕೆಲ ಮಾತುಗಳು ಕೇಳಿ ಬರ್ತಿವೆ. ಇದರ ನಡುವೆ ಡಿಕೆ ಶಿವಕುಮಾರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ನಡುವಿನ ಗೌಪ್ಯ ಸಭೆ ರಾಜಕೀಯವಾಗಿ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ಸಭೆಯ ಉದ್ದೇಶ ಏನು? ಸಚಿವರು ಅಸಂತೋಷ ವ್ಯಕ್ತಪಡಿಸಿದ್ದಾರೆಯೇ? 2025-26 ರಾಜಕೀಯ ಶಕ್ತಿ ಸಾಕ್ಷಾಂತರಕ್ಕಾಗಿ ಚರ್ಚೆಯೇ ಅಥವಾ ಪಕ್ಷದ ಒಳಗಿನ ಕೆಲ ಆಪ್ತರ ನಡೆ ಬಗ್ಗೆ ತಂತ್ರ ಯೋಜನೆ ಎಂಬ ಹಲವು ಅನುಮಾನಕ್ಕೆ ಈ ಸಭೆ ದಾರಿ ಮಾಡಿಕೊಟ್ಟಿದೆ. ಪಕ್ಷದ ಮೂಲಗಳ ಪ್ರಕಾರ ಸಭೆ ಅಭಿವೃದ್ಧಿ ಮತ್ತು ಸಂಘಟನಾ ಕೆಲಸದ ಕುರಿತು ಎಂಬ ಅಧಿಕೃತ ಕಾರಣ ನೀಡಲಾದರೂ ಒಳಗಡೆ ನಡೆದ ಚರ್ಚೆಯು ಕುರ್ಚಿ ರಾಜಕೀಯಕ್ಕೆ ಸಂಬಂಧಿಸಿದೆ ಎಂಬ ಊಹಾಪೋಹಗಳು ಓಡಾಡ್ತಿವೆ. ವಿಶೇಷವಾಗಿ ಡಿಕೆ ಕೆಲವು ಸಂದೇಶಗಳನ್ನ ಸಿಎಂ ಆಪ್ತರಿಗೆ ನೀಡಿದ್ದಾರೆಂಬ ಚರ್ಚೆಗಳು ಕೇಳಿ ಬರ್ತಿದೆ. ಅದು ಏನಂದ್ರೆ, ಮೂಲಗಳ ಪ್ರಕಾರ ನಾನು ಪಕ್ಷದ ಸಿಪಾಯಿ, ಹೈಕಮಾಂಡ್ ನಿರ್ಧಾರ ಅಂತಿಮ, ಪಕ್ಷದ ಏಕತೆ ಮುಖ್ಯ, ಹುದ್ದೆಗಾಗಿ ಹೋರಾಟವಲ್ಲ, ಯಾರು ಒಬ್ಬರೇ ನಾಯಕನಲ್ಲ, ಎಲ್ಲರೂ ವ್ಯವಸ್ಥೆಗೆ ಒಳಪಟ್ಟವರೇ. ಈ ಮಾತುಗಳು ಡಿಕೆಶಿ ವಿರುದ್ಧ ಮಾತನಾಡಿದವರಿಗೆ ಉತ್ತರ ಕೊಟ್ಟಂತಾಗಿದೆ. ಮತ್ತೊಂದೆಡೆ ಡಿಕೆ ಖರ್ಗೆ ಕಾರ್ನಲ್ಲಿ ಸಭೆ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಡಿಕೆ ಪ್ರಿಯಾಂಕ್ ಖರ್ಗೆ ಭೇಟಿ ಹಾಗೂ ಕೇಂದ್ರ ನಾಯಕರ ಮೌನ ಇವೆಲ್ಲವೂ ಪಕ್ಷದ ಒಳ ಚರ್ಚೆಗಳನ್ನ ಹೆಚ್ಚು ಗಾಢಗೊಳಿಸುತ್ತಿವೆ. ಡಿಕೆ ಬಯಕೆಗಳನ್ನ ಹೈಕಮಾಂಡ್ ಪೂರ್ಣವಾಗಿ ಹೆಚ್ಚಿಸಬಹುದು ಅಥವಾ ಅದೇ ರೀತಿಯ ಸ್ಥಿತಿಯನ್ನ ಉಳಿಸಬಹುದು. ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಕಾಂಗ್ರೆಸ್ ಕುರ್ಚಿ ರಾಜಕೀಯದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಯಾರೂ ಅವರ ಮುಂಭಾಗಕ್ಕೆ ಬರುವುದಿಲ್ಲ. ಆದ್ರೆ ನೆಲದಾಳದ ರಾಜಕೀಯ ಚಿತ್ರಣ ನೋಡಿದ್ರೆ ಸಿಎಂ ಕುರ್ಚಿ ಬಗ್ಗೆ ನಡೆಯುತ್ತಿರುವ ಮೌನದ ಯುದ್ಧ ಇನ್ನು ಮುಗಿದಂತೆ ಕಾಣ್ತಿಲ್ಲ. ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರಕಾರ ಕುರ್ಚಿ ಕಾದಾಟ ಮುಗಿಬಹುದೇ ಅಥವಾ ಕುರ್ಚಿ ಯಾರ ಪಾಲಾಗುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.